ಬಿಜೆಪಿ ಹಾಗೆ ಜೆಡಿಎಸ್ ಪಕ್ಷದಿಂದ ಕೆಲವು ಶಾಸಕರು ನಮ್ ಕಡೆ ಬರ್ತಿದ್ದಾರೆ. ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿದೆ. ಸಮಯ ಬಂದಾಗ ಅವೆಲ್ಲವನ್ನ ಕಾಂಗ್ರೆಸ್ ಪಕ್ಷ ಬಹಿರಂಗಪಡಿಸುತ್ತೆ. ಹಾಗೆ ಯಾರೆಲ್ಲ ಬರಬೇಕು ಅಂತಿದ್ದಾರೆ, ಸಮಯ ಬಂದಾಗ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಇವತ್ತು ಬಾಂಬ್ ಸಿಡಿಸಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ರಾಜ್ಯ ರಾಜಕೀಯದಲ್ಲಿ ಬಿರುಸಿನ ಚಟುವಟಿಕೆಗಳು ಅತಿ ಶೀಘ್ರದಲ್ಲಿ ನಡೆಯಬಹುದು ಅನ್ನೋ ಅನುಮಾನಕ್ಕೆ, ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಎಂಬಿ ಪಾಟೀಲ್ ಈ ಹೇಳಿಕೆ. ನಮ್ಮಲ್ಲಿ ಯಾರು ಏಕನಾಥ್ ಶಿಂದೆಗಳು ಇಲ್ಲ, ಯಾರು ಇದಿಲ್ಲ. ನಿಮ್ಗೆ ಗೊತ್ತಿದೆ, ಬಿಜೆಪಿ ಅವರೇ ಜೆಡಿಎಸ್ನವರು ಈ ಕಡೆ ಬರ್ತಾ ಇದ್ದಾರೆ. ಗೊತ್ತಿದೆ, ಯಾಕಂದ್ರೆ ಕಾರಣ ಟೆಕ್ನಿಕಲ್ ಕಾರಣದಿಂದ, ಲೀಗಲ್ ಕಾರಣದಿಂದ ಸುಮ್ಮನೆ ಇದ್ದಾರೆ. ಸಂದರ್ಭ ಬಂದಾಗ ಬರ್ತಾರೆ. ನಿಮ್ಗೂ ಗೊತ್ತಿದೆ, ಅದು ಅದೇನು ಗೊತ್ತಿಲ್ಲ ಅಂತಲ್ಲ. ಇನ್ನೂ ಆಡಪ್ ಆಗ್ತಾ ಇದಾರೆ ಬಿಜೆಪಿ ಅವರು, ದಳದವರು ಆಡಪ್ ಆಗ್ತಾ ಇದಾರೆ. ಇನ್ನು ಯಾಕೆ ನಿಮ್ಗೆ ಗೊತ್ತಿಲ್ವಾ? ಓಪನ್ ಬಹಿರಂಗವಾಗಿ ನಮ್ ಕೂಡ ಗುರುತಿಸ್ಕೊಂಡಿದ್ದಾರೆ. ಯಾರ ನೇತೃತ್ವ? ಕಾಂಗ್ರೆಸ್ ನೇತೃತ್ವ. ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ನೇತೃತ್ವ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನೇತೃತ್ವ ಸಾಮೂಹಿಕ ಇದು ಇದೆಲ್ಲ. ಬಿಜೆಪಿ ಹಾಗೆ ಜೆಡಿಎಸ್ ಪಕ್ಷದಿಂದ ಕೆಲವು ಶಾಸಕರು ನಮ್ ಕಡೆ ಬರ್ತಿದ್ದಾರೆ. ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿದೆ. ಸಮಯ ಬಂದಾಗ ಅವೆಲ್ಲವನ್ನ ಕಾಂಗ್ರೆಸ್ ಪಕ್ಷ ಬಹಿರಂಗಪಡಿಸುತ್ತೆ. ಹಾಗೆ ಯಾರೆಲ್ಲ ಬರಬೇಕು ಅಂತಿದ್ದಾರೆ, ಸಮಯ ಬಂದಾಗ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಇವತ್ತು ಬಾಂಬ್ ಸಿಡಿಸಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ರಾಜ್ಯ ರಾಜಕೀಯದಲ್ಲಿ ಬಿರುಸಿನ ಚಟುವಟಿಕೆಗಳು ಅತಿ ಶೀಘ್ರದಲ್ಲಿ ನಡೆಯಬಹುದು ಅನ್ನೋ ಅನುಮಾನಕ್ಕೆ, ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಎಂಬಿ ಪಾಟೀಲ್ ಈ ಹೇಳಿಕೆ. ನಮ್ಮಲ್ಲಿ ಯಾರು ಏಕನಾಥ್ ಶಿಂದೆಗಳು ಇಲ್ಲ, ಯಾರು ಇದಿಲ್ಲ. ನಿಮ್ಗೆ ಗೊತ್ತಿದೆ, ಬಿಜೆಪಿ ಅವರೇ ಜೆಡಿಎಸ್ನವರು ಈ ಕಡೆ ಬರ್ತಾ ಇದ್ದಾರೆ. ಗೊತ್ತಿದೆ, ಯಾಕಂದ್ರೆ ಕಾರಣ ಟೆಕ್ನಿಕಲ್ ಕಾರಣದಿಂದ, ಲೀಗಲ್ ಕಾರಣದಿಂದ ಸುಮ್ಮನೆ ಇದ್ದಾರೆ. ಸಂದರ್ಭ ಬಂದಾಗ ಬರ್ತಾರೆ. ನಿಮ್ಗೂ ಗೊತ್ತಿದೆ, ಅದು ಅದೇನು ಗೊತ್ತಿಲ್ಲ ಅಂತಲ್ಲ. ಇನ್ನೂ ಆಡಪ್ ಆಗ್ತಾ ಇದಾರೆ ಬಿಜೆಪಿ ಅವರು, ದಳದವರು ಆಡಪ್ ಆಗ್ತಾ ಇದಾರೆ. ಇನ್ನು ಯಾಕೆ ನಿಮ್ಗೆ ಗೊತ್ತಿಲ್ವಾ? ಓಪನ್ ಬಹಿರಂಗವಾಗಿ ನಮ್ ಕೂಡ ಗುರುತಿಸ್ಕೊಂಡಿದ್ದಾರೆ. ಯಾರ ನೇತೃತ್ವ? ಕಾಂಗ್ರೆಸ್ ನೇತೃತ್ವ. ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ನೇತೃತ್ವ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನೇತೃತ್ವ ಸಾಮೂಹಿಕ ಇದು ಇದೆಲ್ಲ. ಬಿಜೆಪಿ ಹಾಗೆ ಜೆಡಿಎಸ್ ಪಕ್ಷದಿಂದ ಕೆಲವು ಶಾಸಕರು ನಮ್ ಕಡೆ ಬರ್ತಿದ್ದಾರೆ. ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿದೆ. ಸಮಯ ಬಂದಾಗ ಅವೆಲ್ಲವನ್ನ ಕಾಂಗ್ರೆಸ್ ಪಕ್ಷ ಬಹಿರಂಗಪಡಿಸುತ್ತೆ. ಹಾಗೆ ಯಾರೆಲ್ಲ ಬರಬೇಕು ಅಂತಿದ್ದಾರೆ, ಸಮಯ ಬಂದಾಗ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಇವತ್ತು ಬಾಂಬ್ ಸಿಡಿಸಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ರಾಜ್ಯ ರಾಜಕೀಯದಲ್ಲಿ ಬಿರುಸಿನ ಚಟುವಟಿಕೆಗಳು ಅತಿ ಶೀಘ್ರದಲ್ಲಿ ನಡೆಯಬಹುದು ಅನ್ನೋ ಅನುಮಾನಕ್ಕೆ, ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಎಂಬಿ ಪಾಟೀಲ್ ಈ ಹೇಳಿಕೆ. ನಮ್ಮಲ್ಲಿ ಯಾರು ಏಕನಾಥ್ ಶಿಂದೆಗಳು ಇಲ್ಲ, ಯಾರು ಇದಿಲ್ಲ. ನಿಮ್ಗೆ ಗೊತ್ತಿದೆ, ಬಿಜೆಪಿ ಅವರೇ ಜೆಡಿಎಸ್ನವರು ಈ ಕಡೆ ಬರ್ತಾ ಇದ್ದಾರೆ. ಗೊತ್ತಿದೆ, ಯಾಕಂದ್ರೆ ಕಾರಣ ಟೆಕ್ನಿಕಲ್ ಕಾರಣದಿಂದ, ಲೀಗಲ್ ಕಾರಣದಿಂದ ಸುಮ್ಮನೆ ಇದ್ದಾರೆ. ಸಂದರ್ಭ ಬಂದಾಗ ಬರ್ತಾರೆ. ನಿಮ್ಗೂ ಗೊತ್ತಿದೆ, ಅದು ಅದೇನು ಗೊತ್ತಿಲ್ಲ ಅಂತಲ್ಲ. ಇನ್ನೂ ಆಡಪ್ ಆಗ್ತಾ ಇದಾರೆ ಬಿಜೆಪಿ ಅವರು, ದಳದವರು ಆಡಪ್ ಆಗ್ತಾ ಇದಾರೆ. ಇನ್ನು ಯಾಕೆ ನಿಮ್ಗೆ ಗೊತ್ತಿಲ್ವಾ? ಓಪನ್ ಬಹಿರಂಗವಾಗಿ ನಮ್ ಕೂಡ ಗುರುತಿಸ್ಕೊಂಡಿದ್ದಾರೆ. ಯಾರ ನೇತೃತ್ವ? ಕಾಂಗ್ರೆಸ್ ನೇತೃತ್ವ. ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ನೇತೃತ್ವ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನೇತೃತ್ವ ಸಾಮೂಹಿಕ ಇದು ಇದೆಲ್ಲ. ಬಿಜೆಪಿ ಹಾಗೆ ಜೆಡಿಎಸ್ ಪಕ್ಷದಿಂದ ಕೆಲವು ಶಾಸಕರು ನಮ್ ಕಡೆ ಬರ್ತಿದ್ದಾರೆ. ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿದೆ. ಸಮಯ ಬಂದಾಗ ಅವೆಲ್ಲವನ್ನ ಕಾಂಗ್ರೆಸ್ ಪಕ್ಷ ಬಹಿರಂಗಪಡಿಸುತ್ತೆ. ಹಾಗೆ ಯಾರೆಲ್ಲ ಬರಬೇಕು ಅಂತಿದ್ದಾರೆ, ಸಮಯ ಬಂದಾಗ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಇವತ್ತು ಬಾಂಬ್ ಸಿಡಿಸಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ರಾಜ್ಯ ರಾಜಕೀಯದಲ್ಲಿ ಬಿರುಸಿನ ಚಟುವಟಿಕೆಗಳು ಅತಿ ಶೀಘ್ರದಲ್ಲಿ ನಡೆಯಬಹುದು ಅನ್ನೋ ಅನುಮಾನಕ್ಕೆ, ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಎಂಬಿ ಪಾಟೀಲ್ ಈ ಹೇಳಿಕೆ. ನಮ್ಮಲ್ಲಿ ಯಾರು ಏಕನಾಥ್ ಶಿಂದೆಗಳು ಇಲ್ಲ, ಯಾರು ಇದಿಲ್ಲ. ನಿಮ್ಗೆ ಗೊತ್ತಿದೆ, ಬಿಜೆಪಿ ಅವರೇ ಜೆಡಿಎಸ್ನವರು ಈ ಕಡೆ ಬರ್ತಾ ಇದ್ದಾರೆ. ಗೊತ್ತಿದೆ, ಯಾಕಂದ್ರೆ ಕಾರಣ ಟೆಕ್ನಿಕಲ್ ಕಾರಣದಿಂದ, ಲೀಗಲ್ ಕಾರಣದಿಂದ ಸುಮ್ಮನೆ ಇದ್ದಾರೆ. ಸಂದರ್ಭ ಬಂದಾಗ ಬರ್ತಾರೆ. ನಿಮ್ಗೂ ಗೊತ್ತಿದೆ, ಅದು ಅದೇನು ಗೊತ್ತಿಲ್ಲ ಅಂತಲ್ಲ. ಇನ್ನೂ ಆಡಪ್ ಆಗ್ತಾ ಇದಾರೆ ಬಿಜೆಪಿ ಅವರು, ದಳದವರು ಆಡಪ್ ಆಗ್ತಾ ಇದಾರೆ. ಇನ್ನು ಯಾಕೆ ನಿಮ್ಗೆ ಗೊತ್ತಿಲ್ವಾ? ಓಪನ್ ಬಹಿರಂಗವಾಗಿ ನಮ್ ಕೂಡ ಗುರುತಿಸ್ಕೊಂಡಿದ್ದಾರೆ. ಯಾರ ನೇತೃತ್ವ? ಕಾಂಗ್ರೆಸ್ ನೇತೃತ್ವ. ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ನೇತೃತ್ವ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನೇತೃತ್ವ ಸಾಮೂಹಿಕ ಇದು ಇದೆಲ್ಲ. ಬಿಜೆಪಿ ಹಾಗೆ ಜೆಡಿಎಸ್ ಪಕ್ಷದಿಂದ ಕೆಲವು ಶಾಸಕರು ನಮ್ ಕಡೆ ಬರ್ತಿದ್ದಾರೆ. ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿದೆ. ಸಮಯ ಬಂದಾಗ ಅವೆಲ್ಲವನ್ನ ಕಾಂಗ್ರೆಸ್ ಪಕ್ಷ ಬಹಿರಂಗಪಡಿಸುತ್ತೆ. ಹಾಗೆ ಯಾರೆಲ್ಲ ಬರಬೇಕು ಅಂತಿದ್ದಾರೆ, ಸಮಯ ಬಂದಾಗ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ
ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಇವತ್ತು ಬಾಂಬ್ ಸಿಡಿಸಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ರಾಜ್ಯ ರಾಜಕೀಯದಲ್ಲಿ ಬಿರುಸಿನ ಚಟುವಟಿಕೆಗಳು ಅತಿ ಶೀಘ್ರದಲ್ಲಿ ನಡೆಯಬಹುದು ಅನ್ನೋ ಅನುಮಾನಕ್ಕೆ, ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಎಂಬಿ ಪಾಟೀಲ್ರ ಈ ಹೇಳಿಕೆ. ನಮ್ಮಲ್ಲಿ ಯಾರು ಏಕನಾಥ್ ಶಿಂದೆಗಳು ಇಲ್ಲ, ಯಾರು ಇದು ಇಲ್ಲ. ನಿಮ್ಗೆ ಗೊತ್ತಿದೆ, ಬಿಜೆಪಿ ಅವರೇ ಜೆಡಿಎಸ್ನವರು ಈ ಕಡೆ ಬರ್ತಾ ಇದ್ದಾರೆ. ಗೊತ್ತಿದೆ, ಯಾಕಂದ್ರೆ ಕಾರಣ ಟೆಕ್ನಿಕಲ್ ಕಾರಣದಿಂದ, ಲೀಗಲ್ ಕಾರಣದಿಂದ ಸುಮ್ಮನೆ ಇದ್ದಾರೆ. ಸಂದರ್ಭ ಬಂದಾಗ ಬರ್ತಾರೆ. ನಿಮ್ಗೂ ಗೊತ್ತಿದೆ ಅದು, ನನಗೇನು ಗೊತ್ತಿಲ್ಲ ಅಂತಲ್ಲ. ಇನ್ನೂ ಆಡಪ್ ಆಗ್ತಾ ಇದಾರೆ ಬಿಜೆಪಿ ಅವರು, ದಾದವರು ಆಡಪ್ ಆಗ್ತಾ ಇದಾರೆ. ಇನ್ನು ಯಾಕೆ ನಿಮ್ಗೆ ಗೊತ್ತಿಲ್ವಾ? ಓಪನ್ ಬಹಿರಂಗವಾಗಿ ನಮ್ ಕೂಡ ಗುರುತಿಸ್ಕೊಂಡಿದ್ದಾರೆ. ಯಾರ ನೇತೃತ್ವ ಇಲ್ಲ, ಕಾಂಗ್ರೆಸ್ ನೇತೃತ್ವ ಇಲ್ಲಿ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ನೇತೃತ್ವ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನೇತೃತ್ವ ಸಾಮೂಹಿಕ ಇದು ಇದೆಲ್ಲ. ಬಿಜೆಪಿ ಹಾಗೆ ಜೆಡಿಎಸ್ ಪಕ್ಷದಿಂದ ಕೆಲವು ಶಾಸಕರು ನಮ್ ಕಡೆ ಬರ್ತಿದ್ದಾರೆ. ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿದೆ. ಸಮಯ ಬಂದಾಗ ಅವೆಲ್ಲವನ್ನ ಕಾಂಗ್ರೆಸ್ ಪಕ್ಷ ಬಹಿರಂಗಪಡಿಸುತ್ತೆ. ಹಾಗೆ ಯಾರೆಲ್ಲ ಬರಬೇಕು ಅಂತಿದ್ದಾರೆ, ಸಮಯ ಬಂದಾಗ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಇವತ್ತು ಬಾಂಬ್ ಸಿಡಿಸಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ರಾಜ್ಯ ರಾಜಕೀಯದಲ್ಲಿ ಬಿರುಸಿನ ಚಟುವಟಿಕೆಗಳು ಅತಿ ಶೀಘ್ರದಲ್ಲಿ ನಡೆಯಬಹುದು ಅನ್ನೋ ಅನುಮಾನಕ್ಕೆ, ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಎಂಬಿ ಪಾಟೀಲ್ರ ಈ ಹೇಳಿಕೆ. ನಮ್ಮಲ್ಲಿ ಯಾರು ಏಕನಾಥ್ ಶಿಂದೆಗಳು ಇಲ್ಲ, ಯಾರು ಇದು ಇಲ್ಲ. ನಿಮ್ಗೆ ಗೊತ್ತಿದೆ, ಬಿಜೆಪಿ ಅವರೇ ಜೆಡಿಎಸ್ನವರು ಈ ಕಡೆ ಬರ್ತಾ ಇದ್ದಾರೆ. ಗೊತ್ತಿದೆ, ಯಾಕಂದ್ರೆ ಕಾರಣ ಟೆಕ್ನಿಕಲ್ ಕಾರಣದಿಂದ, ಲೀಗಲ್ ಕಾರಣದಿಂದ ಸುಮ್ಮನೆ ಇದ್ದಾರೆ. ಸಂದರ್ಭ ಬಂದಾಗ ಬರ್ತಾರೆ. ನಿಮ್ಗೂ ಗೊತ್ತಿದೆ ಅದು, ನನಗೇನು ಗೊತ್ತಿಲ್ಲ ಅಂತಲ್ಲ. ಇನ್ನೂ ಆಡಪ್ ಆಗ್ತಾ ಇದಾರೆ ಬಿಜೆಪಿ ಅವರು, ದಾದವರು ಆಡಪ್ ಆಗ್ತಾ ಇದಾರೆ. ಇನ್ನು ಯಾಕೆ ನಿಮ್ಗೆ ಗೊತ್ತಿಲ್ವಾ? ಓಪನ್ ಬಹಿರಂಗವಾಗಿ ನಮ್ ಕೂಡ ಗುರುತಿಸ್ಕೊಂಡಿದ್ದಾರೆ. ಯಾರ ನೇತೃತ್ವ ಇಲ್ಲ, ಕಾಂಗ್ರೆಸ್ ನೇತೃತ್ವ ಇಲ್ಲಿ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ನೇತೃತ್ವ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನೇತೃತ್ವ ಸಾಮೂಹಿಕ ಇದು ಇದೆಲ್ಲ. ಬಿಜೆಪಿ ಹಾಗೆ ಜೆಡಿಎಸ್ ಪಕ್ಷದಿಂದ ಕೆಲವು ಶಾಸಕರು ನಮ್ ಕಡೆ ಬರ್ತಿದ್ದಾರೆ. ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿದೆ. ಸಮಯ ಬಂದಾಗ ಅವೆಲ್ಲವನ್ನ ಕಾಂಗ್ರೆಸ್ ಪಕ್ಷ ಬಹಿರಂಗಪಡಿಸುತ್ತೆ. ಹಾಗೆ ಯಾರೆಲ್ಲ ಬರಬೇಕು ಅಂತಿದ್ದಾರೆ, ಸಮಯ ಬಂದಾಗ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಇವತ್ತು ಬಾಂಬ್ ಸಿಡಿಸಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ರಾಜ್ಯ ರಾಜಕೀಯದಲ್ಲಿ ಬಿರುಸಿನ ಚಟುವಟಿಕೆಗಳು ಅತಿ ಶೀಘ್ರದಲ್ಲಿ ನಡೆಯಬಹುದು ಅನ್ನೋ ಅನುಮಾನಕ್ಕೆ, ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಎಂಬಿ ಪಾಟೀಲ್ರ ಈ ಹೇಳಿಕೆ. ನಮ್ಮಲ್ಲಿ ಯಾರು ಏಕನಾಥ್ ಶಿಂದೆಗಳು ಇಲ್ಲ, ಯಾರು ಇದು ಇಲ್ಲ. ನಿಮ್ಗೆ ಗೊತ್ತಿದೆ, ಬಿಜೆಪಿ ಅವರೇ ಜೆಡಿಎಸ್ನವರು ಈ ಕಡೆ ಬರ್ತಾ ಇದ್ದಾರೆ. ಗೊತ್ತಿದೆ, ಯಾಕಂದ್ರೆ ಕಾರಣ ಟೆಕ್ನಿಕಲ್ ಕಾರಣದಿಂದ, ಲೀಗಲ್ ಕಾರಣದಿಂದ ಸುಮ್ಮನೆ ಇದ್ದಾರೆ. ಸಂದರ್ಭ ಬಂದಾಗ ಬರ್ತಾರೆ. ನಿಮ್ಗೂ ಗೊತ್ತಿದೆ ಅದು, ನನಗೇನು ಗೊತ್ತಿಲ್ಲ ಅಂತಲ್ಲ. ಇನ್ನೂ ಆಡಪ್ ಆಗ್ತಾ ಇದಾರೆ ಬಿಜೆಪಿ ಅವರು, ದಾದವರು ಆಡಪ್ ಆಗ್ತಾ ಇದಾರೆ. ಇನ್ನು ಯಾಕೆ ನಿಮ್ಗೆ ಗೊತ್ತಿಲ್ವಾ? ಓಪನ್ ಬಹಿರಂಗವಾಗಿ ನಮ್ ಕೂಡ ಗುರುತಿಸ್ಕೊಂಡಿದ್ದಾರೆ. ಯಾರ ನೇತೃತ್ವ ಇಲ್ಲ, ಕಾಂಗ್ರೆಸ್ ನೇತೃತ್ವ ಇಲ್ಲಿ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ನೇತೃತ್ವ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನೇತೃತ್ವ ಸಾಮೂಹಿಕ ಇದು ಇದೆಲ್ಲ.